ಕೊನೆ ಕ್ಷಣದಲ್ಲಿ ಬೊಮ್ಮಾಯಿ ಅವರಿಗೆ ಮಂತ್ರಿ ಸ್ಥಾನ ಮಿಸ್ ಆಗೋಯ್ತು. ವಿ ಸೋಮಣ್ಣ ಅವರಿಗೆ ಅವಕಾಶ ಸಿಕ್ಕೋಯ್ತು. ಕೇಂದ್ರ ಸಚಿವ ಸ್ಥಾನ ತಪ್ಪದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಬೇಸರಗೊಂಡಿದ್ದಾರೆ ಅನ್ನೋ ಮಾಹಿತಿ. ಬೊಮ್ಮಾಯಿ ಸಂಧಾನಕ್ಕೆ ಇದೀಗ ಪ್ರಹ್ಲಾದ್ ಜೋಶಿ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜೋಶಿ ಅವರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಂತೆ ಬೊಮ್ಮಾಯಿ ಅವರು. ಕರ್ನಾಟಕ ಭವನಕ್ಕೆ ಬಂದು ಮತ್ತೆ ವಾಪಸ್ ಬಂದಿದ್ದಾರೆ ಜೋಶಿ ಅವರು, ಅಲ್ಲಿ ಸಿಕ್ಕಿಲ್ಲ ಬೊಮ್ಮಾಯಿ ಅವರು. ಹೀಗಾಗಿ ಬೊಮ್ಮಾಯಿ ಮನವೊಲಿಕೆ ಕಸರತ್ತು ಈಗಲೂ ಕೂಡ ಮುಂದುವರೆದಿದೆ. ಆ ದೃಶ್ಯ ಕೂಡ ನೀವು ಗಮನಿಸ್ತೀರಿ ನೋಡಿ. ಇದು ಕರ್ನಾಟಕ ಭವನದ ದೃಶ್ಯ. ಬಂದರು ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯಿ ಅವ್ರನ್ನ ಹುಡ್ಕೊಂಡು, ಅದರಲ್ಲಿ ಸಿಗಲಿಲ್ಲ. ಅವರು ಕಡೆ ಕಾಲ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗಿದ್ದಾರೆ ಜೋಶಿ ಅವರು. ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಕೇಂದ್ರ ಮಂತ್ರಿ ಸ್ಥಾನ ಅನ್ನೋ ಮಾಹಿತಿ ನಿನ್ನೆಯಿಂದಲೂ ಕೂಡ ಹರಿದಾಡ್ತಾ ಇತ್ತು. ಆದರೆ ಮೋದಿ ನೇತೃತ್ವದಲ್ಲಿ ನಡೆದ ಸಂಭಾವ್ಯ ಸಚಿವರ ಸಭೆಯಲ್ಲಿ ವಿ ಸೋಮಣ್ಣ ಅವರು ಕಾಣಿಸ್ಕೊಂಡು, ಈಗ ಮತ್ತೆ 3 ಗಂಟೆ ನಂತರದಲ್ಲಿ ಮತ್ತೊಂದು ಸಭೆ ಇದೆ. ಅದರ ಬಹುತೇಕ ಬೆಳಗ್ಗೆ ಯಾರೆಲ್ಲರೂ ಕಾಣಿಸ್ಕೊಂಡ್ರು ಅವರೇ ಇವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿರುವ 48 ಮಂದಿ ಅಂತ ಹೇಳಲಾಗ್ತಿದೆ. ಯಾವಾಗ ಬೊಮ್ಮಾಯಿ ಅವರಿಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಯಿತು, ಆಗ ಬೊಮ್ಮಾಯಿ ಅವರು ಬೇಸರಗೊಂಡಿದ್ದಾರೆ ಅನ್ನೋದು ಜೋಶಿ ಅವರ ಕಿವಿಗೆ ಬಿದ್ದಿದೆ. ಇದೀಗ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ಭವನಕ್ಕೆ ಬಂದು ಬೊಮ್ಮಾಯಿ ಅವರನ್ನು ಭೇಟಿಯಾಗಿ ಸಮಾಧಾನ ಪಡಿಸುವ ಪ್ರಯತ್ನವನ್ನು ಮಾಡಿದ್ರೆ, ಆದರೂ ಕೂಡ ವಿಫಲ ಯತ್ನ. ಅಲ್ಲಿ ಬೊಮ್ಮಾಯಿ ಅವರು ಸಿಗಲಿಲ್ಲ. ಹೀಗಾಗಿ ಮತ್ತೆ ಬೊಮ್ಮಾಯಿ ಅವರನ್ನು ಹುಡ್ಕೊಂಡು ಹೊರಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅನ್ನೋ ಮಾಹಿತಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕರ್ನಾಟಕ ಭವನದ ದೃಶ್ಯಗಳಿದು. ಪ್ರಹ್ಲಾದ್ ಜೋಶಿ ಅವರು ಕಾಲ್ ಕೂಡ ಮಾಡ್ತಾರೆ ಬೊಮ್ಮಾಯಿ ಅವರಿಗೆ. ಆ ಕಡೆಯಿಂದ ಏನು ಹೆಚ್ಚಿಗೆ ರೆಸ್ಪಾನ್ಸ್ ಸಿಕ್ಕಂಗೆ ಕಾಣ್ತಾ ಇಲ್ಲ. ಮತ್ತೆ ತೆರಳಿದ್ದಾರೆ ಅಲ್ಲಿಂದ ವಾಪಸ್ ಪ್ರಹ್ಲಾದ್ ಜೋಶಿ ಅವರು. ಇನ್ಫ್ಯಾಕ್ಟ್ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಕಳೆದ ಬಾರಿ ಸಿಕ್ಕ ಹಾಗೆ ಕ್ಯಾಬಿನೆಟ್ ದರ್ಜೆ ಸಿಗೋದಿಲ್ಲ ಅನ್ನೋ ಮಾತು ಇದೆ. ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಮಂತ್ರಿಗಳ ಪಟ್ಟಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರಿದೆ. ಆದರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದು ಕ್ಯಾಬಿನೆಟ್ ದರ್ಜೆಯೋ ಅಥವಾ ರಾಜ್ಯ ಖಾತೆ ಸಚಿವರಾಗಿಯೋ ಅದ್ರ ಬಗ್ಗೆ ಕೂಡ ಖಾತ್ರಿ ಇಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಹೋಗ್ತಾರೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ರಂಜಿತ್, ಸಿಗ್ಲಿಲ್ವಾ ಬೊಮ್ಮಾಯಿ ಅವರು ಜೋಶಿ ಅವರಿಗೆ? ಏನ್ ನಡೀತಿದೆ ಸದ್ಯಕ್ಕೆ? ನಿಜಾನ ಬೊಮ್ಮಾಯಿ ಅವರು ಬೇಜಾರು ಮಾಡ್ಕೊಂಡಿರೋದು, ಜೋಶಿ ಅವರು ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರೋದು, ಇವೆಲ್ಲ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಯಾವಾಗ ಬೊಮ್ಮಾಯಿ ಅವರಿಗೆ ಸಚಿವ ಸ್ಥಾನ ಆರಂಭದಲ್ಲಿ ಇದೆ ಅಥವಾ ಕೊಡ್ತಾರೆ ಅನ್ನೋದೇನು ಚರ್ಚೆ ಇತ್ತು ಅಥವಾ ಸುದ್ದಿ ಇತ್ತು, ಅದಾದ ನಂತರ ಆ ಲೀಸ್ಟ್ನಲ್ಲಿ ಅಥವಾ ಆ ಮೀಟಿಂಗ್ನಲ್ಲಿ ಬೊಮ್ಮಾಯಿ ಅವರು ಯಾವಾಗ ಭಾಗಿ ಆಗಿರಲಿಲ್ವೋ ಆಗ ಬೊಮ್ಮಾಯಿ ಅವರಿಗೆ ಒಂದು ಇರುಸುಮುರುಸಾಗಿದ್ದಂತೂ ಸತ್ಯ. ಯಾಕಂತ ಹೇಳಿದ್ರೆ ಬೊಮ್ಮಾಯಿ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಅವರನ್ನು ಸಚಿವ ಖಾತೆ ಅವ್ರಿಗೆ ಕೊಡೋದಾದರೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಖಾತೆಯನ್ನು ಅವ್ರಿಗೆ ಕೊಡಬೇಕು. ಒಂದು ವೇಳೆ ಅವರನ್ನು ರಾಜ್ಯ ಖಾತೆಯ ಸಚಿವರನ್ನಾಗಿ ಮಾಡಿದ್ದೇ ಆದರೆ ಅವರಿಗೆ ತೋರುವಂಥ ಅಗೌರವ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳಾಗಿತ್ತು. ಆ ಕಾರಣದಿಂದ ಬಹುಶಃ ಕ್ಯಾಬಿನೆಟ್ ದರ್ಜೆ 2 ಸ್ಥಾನವನ್ನು ಕರ್ನಾಟಕಕ್ಕೆ ಕೊಡೋದೇ ಹೌದಾದಿದ್ರೆ ಆಬ್ವಿಯಸ್ಲಿ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭೆಯಿಂದ ಆಯ್ಕೆ ಆಗಿರೋರು, ಅವರಿಗೆ ಖಂಡಿತವಾಗಲೂ ಕೂಡ ಕೊಡಲೇಬೇಕು. ಇನ್ನು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರನ್ನು ಮಾಡೋದಾದರೆ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಬೇಕು. ಬಹುತೇಕ ಅವರಿಗೆ ಕೃಷಿ ಖಾತೆ ಅನ್ನೋದು ಪಕ್ಕ ಆಗ್ತಾ ಇದ್ದಂತೆ ನಿರ್ಮಲಾ ಸೀತಾರಾಮನ್ ಅವರು ಕಂಪ್ಲೀಟ್ ಆಗಿ ಅವರು ಹಣಕಾಸು ಖಾತೆಯನ್ನು ಈ ಹಿಂದೆ ನಿಭಾಯಿಸಿರೋದ್ರಿಂದಾಗಿ ಅವರಿಗೆ ಅದೇ ಖಾತೆ ಮುಂದುವರಿಯುವಂಥ ಸಾಧ್ಯತೆಯೂ ಇದೆ. ಇದರ ಜೊತೆಗೆ ಬೊಮ್ಮಾಯಿ ಅವರನ್ನೇನಾದರೂ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಿದರೆ ಕರ್ನಾಟಕಕ್ಕೆ 3 ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಬೇಕಾಗತ್ತೆ. ಈ ಕಾರಣದಿಂದ MOS ಮಾಡದಂತಹ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಇರೋದ್ರಿಂದಾಗಲಿ ಅವರನ್ನು ಈ ಬಾರಿ ಪರಿಗಣಿಸದೇ ಇರಬಹುದು. ಇದು ಈಗ ಒಂದು ಹಂತದಲ್ಲಿ ಮಾತ್ರ ಇದೀಗ ಖಾತೆಗಳ ಹಂಚಿಕೆ ಆಗಿರೋದ್ರಿಂದ ಅಥವಾ ಕ್ಯಾಬಿನೆಟ್ಗೆ ಸದಸ್ಯರನ್ನು ಆಯ್ಕೆ ಮಾಡಿರೋದ್ರಿಂದ 2ನೇ ಹಂತದಲ್ಲಿ ಬೊಮ್ಮಾಯಿ ಅವರನ್ನ ಪರಿಗಣಿಸುವಂಥ ಸಾಧ್ಯತೆ ಇದೆ. ಬೊಮ್ಮಾಯಿ ಅವರಂತೂ ಮುನಿಸಿಕೊಂಡಿರೋದಂತೂ ನಿಜ. ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯಿ ಅವರನ್ನ ಮಾತನಾಡಿಸೋದಕ್ಕೆ ಕರ್ನಾಟಕ ಭವನಿಗೆ ಬಂದರು. ಆದರೆ
ಕೇವಲ ಮಾತುಕತೆ ಅಷ್ಟು ಆಗದೆ ಇಬ್ಬರು ಕೂಡ ಜಸ್ಟ್ ವಿಶ್ ಮಾಡಿ ಹೋದಂಗೆ ಕಾಣಿಸ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯಿ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ರು ಕೂಡ ಅವರು ಮಾತಾಡದೆ ಹಾಗೆ ಹೋದಂಥ ಘಟನೆಯು ಕೂಡ ಇಲ್ಲಿ ನಡೆದಿದೆ. ಸದ್ಯಕ್ಕೆ ಅವರ ಮುನಿಸನ್ನು ಅಥವಾ ಅವರಿಗಾಗಿರುವಂಥ ಬೇಸರವನ್ನು ತಣಿಸುವಂಥ ಪ್ರಯತ್ನವನ್ನು BJPಯ ನಾಯಕರು ಮಾಡೇ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದರೆ ಬೊಮ್ಮಾಯಿ ಅವರು ಸಂಪೂರ್ಣವಾಗಿ ಪಕ್ಷಕ್ಕೋಸ್ಕರ ಅಥವಾ ಎಲ್ಲವನ್ನು ಕೂಡ ಅವರು ರಾಜ್ಯದ ಪ್ರಮುಖರಾಗಿದ್ದು ಅವರು ರಾಷ್ಟ್ರಮಟ್ಟದ ರಾಜಕಾರಣಕ್ಕೆ ಬರುವಂಥ ಆಲೋಚನೆ ಅವ್ರಿಗೆ ಇರಲಿಲ್ಲ. ಅವರಿಗೆ ಹಾವೇರಿಯಿಂದ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಂಡು ಅವ್ರನ್ನ ಮಂತ್ರಿ ಮಾಡ್ತಾರೆ ಅನ್ನೋ ಅಭಿಲಾಷೆ ಅವ್ರಿಗೆ ಕೂಡ ಇತ್ತು. ಆದರೆ ಅವರನ್ನ ಮಂತ್ರಿ ಮಾಡದೇ ಇದ್ದದ್ದು ಅವ್ರಿಗೆ ಮುನಿಸಿಗೆ ಕಾರಣ ಆಗಿದ್ದನ್ನೋದು ಮೇಲೋಗಟ್ಟೆಯಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಅವರ ಬೇಸರವನ್ನು ತಣಿಸೋ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಬೊಮ್ಮಾಯಿ ಅವ್ರನ್ನ ಸಮಾಧಾನ ಪಡಿಸುವ ಜವಾಬ್ದಾರಿಯನ್ನು ಕೊಡಲಾಗಿದೆ. ಆ ಕಾರಣದಿಂದ ಬೊಮ್ಮಾಯಿ ಅವ್ರನ್ನ ಸಮಾಧಾನ ಪಡಿಸುವ ಪ್ರಯತ್ನವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕ ಭವನದಲ್ಲಿ ಆ ರೀತಿ ಯಾವುದೇ ಬೆಳವಣಿಗೆಗಳು ಕಂಡು ಬಂದಿಲ್ಲ. ಸದ್ಯಕ್ಕೆ ಬೊಮ್ಮಾಯಿ ಅವರು ಮುನಿಸಿಕೊಂಡಿರೋದಂತೂ ಖಂಡಿತ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಹೇಳಿ ಅನಂತರ ಸಿಗದೇ ಇರೋದ್ರಿಂದಾಗಿ ಬೊಮ್ಮಾಯಿ ಅವರು ಮುನಿಸ್ಕೊಂಡಿದ್ದಾರೆ. ಬೊಮ್ಮಾಯಿ ಅವರ ಇಡೀ ಫ್ಯಾಮಿಲಿಯೂ ಕೂಡ ಡೆಲ್ಲಿಗೆ ಬಂದಿತ್ತು. ಆದರೆ ಈ ಒಂದು ಘಟನೆಯಿಂದ ಅವರೆಲ್ಲರಿಗೂ ಕೂಡ ಸ್ವಲ್ಪ ನೋವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಹುಶಃ ಇದೆಲ್ಲವನ್ನು ಕೂಡ ಸಮಾಧಾನ ಪಡಿಸೋದು ಅಥವಾ ಅವರನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು BJP ಮಾಡುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಒಂದು ಕಡೆಯಲ್ಲಿ ಸಚಿವ ಸಂಪುಟ ಸೇರುವವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಂಪುಟದಲ್ಲಿ ಸ್ಥಾನ ಇಲ್ಲ ಅನ್ನೋದು ಗೊತ್ತಾದ ಮೇಲೆ ಬಸವರಾಜ